ಲಕ್ಷ್ಮಿ ಲಕ್ಷ್ಮಿ ಬಿಡೋಣ ಬಾಯಿಲಿ. ಏನ್ರಿ ಹುಡುಗರನ್ನ ಕರ್ಕೊಂಡು ಬಂದ್ಬಿಟ್ಟಿರಲ್ಲ? ಯಾಕ ಪೇರೆಂಟ್ಸ್ ಮೀಟಿಂಗ್ ಮುಗಿತಾ? ಅಲ್ಲ ಪೇರೆಂಟ್ಸ್ ಮೀಟಿಂಗ್ ಮುಗಿದ್ಮ್ಯಾಗ ಸಾಲಿ ಕ್ಲಾಸ್ ಅವೆಲ್ಲ ಇಟ್ಕೊಂಡಿರ್ತಿದ್ರಪ್ಪ. ಯಾಕೆ ಹುಡುಗರನ್ನ ಕಳ್ಸಿದ್ರ? ಏನಾರ ಮಾಡ್ಯಾರೇನ್ರಿ ಇವ್ರು? ಮಾರ್ಕಸ್ ಕಮ್ಮಿ ತಗೊಂಡಾರ ಹಿಂಗ? ಮತ್ತೆ ನೀ ಹೇಳಿದಿಲ್ಲ ಮಾರ್ಕಸ್ ಕಮ್ಮಿ ತಗೊಂತಾರ ನೋಡ ಅಂತೇಳಿ, ಹಂಗ ಮತ್ ಕಮ್ಮಿ ತಗೊಂಡಾರ. ಅದಕ್ಕ ಸಾಲಿ ಬೇಡ ಮೂಲಿ ಬೇಡ ಅಂತ ಕರ್ಕೊಂಡ ಬಂದ್ಬಿಟ್ಟಿನಿ. ಏ ಹುಡುಗರು ಅಂದ ಮೇಲೆ ಹಂಗಾರಿ, ಒಂದ್ಸಲ ಚಲೋ ತಗೋತಾವು, ಒಂದ್ಸಲ ಏನ ಆಟಕ್ ಬಿದ್ದಿರ್ತಾವು, ಹಂಗ ಒಂಚೂರು ಕಮ್ಮಿ ತಗೊಂತಾವು. ಏನ್ ಇವ್ರೇನು ಓದಂಗ ದೊಡ್ಡ ದೊಡ್ಡ ಟಾಟಾ ಬಿಲ್ ಆಗೋದು ಅಷ್ಟಾಗೈತೆ. ಆಮೇಲೆ ಇವ್ರು ನಮಗೇನ್ ದೊಡ್ಡ ನೌಕರಿ ಆಗೋದಿಲ್ಲ. ಏನ ಬುದ್ಧಿ ಮಟ್ಟಕ್ಕೆ ತಿಳುವಳಿಕೆಗೆ ಓದಿದ್ರೆ ಸಾಕಪ್ಪ. ಅದು ನೀವು ಒಂಥರ ಭಾಳ ಇದು ಮಾಡ್ತಾರಲ್ಲ, ಅದಕ್ಕೆ ನಾ ಅಂತಿರ್ತೀನಿ ಹೋಲ್ ಬಿಡ್ರಿ ಏನಾತ ಹೋಲ್ ಬಿಡ್ರಿ. ಏ ಅಪ್ಪಿ ಇರ್ಲಿ ಬಿಡ್ರವ, ಇದೊಂದ್ಸಲ ಏನಾಗೈತೆ ಮುಂದಿನ ಸಲ ಚಲೋ ತಗೊಳ್ರಿ ಅಂತ ನಿಮ್ಮಪ್ಪ ಬಲವು ತಲೆ ಕೆಡ್ಸ್ಕೊಳತ್ತ. ಏ ನನ್ನ ಮಕ್ಕಳನ್ನ ಅಷ್ಟು ಕೆಳಗಿಟ್ಟು ನೋಡ್ಬೇಡ ನೀನ. ನನ್ನ ಮಕ್ಕಳಂದ್ರೆ ಏನಂತ ತಿಕ್ಕೊಂಡಿ ನೀನ? ಶಾಲ್ಯಾಗ ಎಲ್ಲಾ ಮಾಸ್ತರ್ಗಳು ಹೊಗಳಾರ್ದರ್ ಇಲ್ಲ. ಎಲ್ಲಾ ಮಾಸ್ತರ್ ಬಂದು ಅಯ್ಯೋ ನೀವು ಇವ್ರ ತಂದಿನ ಎಷ್ಟು ಚಲೋ ಓದ್ತಾರ, ಶಾಲ್ಯಾಗ ಇವ್ರ ಇಡೀ ಸಾಲಿಗೆ ಫಸ್ಟ್ ನಮ್ ಸಾಲಿಗೆ ಹೆಸರು ಉಳಿಸ್ತಾರ ಅಂತೇಳಿ ಎಷ್ಟು ಹೊಗಳಿಕ್ ಕೊಂಡಾಡ್ಯಾರ ಗೊತ್ತನ. ನಾನು ನೀ ಮುಂಜಾನೆ ಅಂದಿದ್ದಿಲ್ಲ ಬೇಕಂತನ ಹಂಗಂದೆ ನಾನು. ನನ್ನ ಮಕ್ಕಳನ್ನ ಏನ ತಿಕ್ಕೊಂಬಿಟ್ಟಿ. ನಿನ್ನಂಗ ಅರ್ಧಂಬರ್ಧ ಸಾಲಿ ಕಲ್ತು ಹಿಂಗ ಬಕ್ವಾರ್ಲಿ ಬಿದ್ದಂತ ಅಲ್ಲ ನನ್ನ ಮಕ್ಕಳು. ನೋಡು ಒಂದ್ ಕಾಲ ನನ್ನ ಮಕ್ಳು ಹೆಂಗಾಕಾರ ಅಂದ್ರೆ ಅವಾಗ ಹೇಳ್ತೀನಿ ನಿನಗ. ಅಯ್ಯಯ್ಯ ನಾನೇನು ನಿಮಗಂದಿನ್ರಿ? ನೀವ ಅಂದ್ರಲ್ಲ ಪೇಲಾಗ್ಯಾರ ಇಲ್ಲ ಹಂಗ ಹಿಂಗ ಕಮ್ಮಿ ತಗೊಂಡಾರ ಅಂತ, ಅದಕ್ಕೆ ಅನ್ನಪ್ಪ. ಹೌದಾ ಸಾಲಿಗೆ ಫಸ್ಟ್ ಬಂದಾರ, ಚಲೋ ಆತ್ ಬಿಡ್ರಿ. ಖುಷಿ ಪಡೋ ವಿಚಾರ ಅಲ್ಲ, ನನಗೇನ್ ಮಕ್ಕಳಲ್ಲ, ನನಗೂ ಖುಷಿ ಪಡುತ್ತೆ. ಆದ್ರ ನೀವು ಒಂಥರ ಅವ್ರನ್ನೇನೋ ಒಂಥರ ಅದ್ರಾಗೆ ಒಂಥರ ಮುಳುಗಿಸ್ಬಿಟ್ಟಿರಲ್ಲ. ಅದಕ್ಕೆ ಮಕ್ಕಳನ್ನ ಆಟ ಪಾಠ ಓದೋದು ಒಂದ್ಸಲ ಜಾಸ್ತಿ ತಗೊಳ್ಳೋದು ಒಂದ್ಸಲ ಕಮ್ಮಿ ತಗೊಳ್ಳೋದು ಇರ್ತಾವು. ನೀವು ಪೂರ್ತಿಗೆ ಅಷ್ಟ ಇದು ಮಾಡ್ತಾರಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಅಷ್ಟೇ. ಹಾ ಹೋಲ್ಬಿಡು, ನನ್ನ ಮಕ್ಳು ಇಷ್ಟು ಚಲೋ ಮಾರ್ಕಸ್ ತಗೊಂಡಾರ. ಏನಾರ ಸ್ವೀಟ್ ಮಾಡು ಹುಡುಗರಿಗೆ. ಯವ್ವ ಆ ಜಯ ಆಂಟಿ ಮಗ, ಆಮೇಲೆ ಅವ್ರು ಅದರಲ್ಲ ಅರುಣ ಮತ್ತು ರೇಖಾ ಇಬ್ರು ಅದರಲ್ಲ, ಏನು ಪಾಸೇ ಆಗಿಲ್ಲ, ಭಾಳ ಕಮ್ಮಿ ಮಾರ್ಕಸ್ ತಗೊಂಡಾರ. ಅದಕ್ಕೆ ಶಾಲ್ಯಾಗ ಟೀಚರು ಅವ್ರಿಗೆ ಬೈಯಾಕತ್ತಿದ್ರು. ಅವ್ರ ಅಪ್ಪರ್ ಬಂದು ಅವ್ರಿಗೆ ಜಗ್ಗಿ ಬೈದು ಹೋದ್ರು. ಈಗ ಮನಿಗೆ ಹತ್ಕೊಂತ ಬಂದ್ರು. ಅಮ್ಮ ರೇಖಾ ಒಟ್ಟ ಓದೋದೇ ಇಲ್ಲ, ಬರೀ ಅಡಿಗೆ ಸಾಮಾನು ಹಚ್ಚಿ ಆಟ ಆಡ್ತಿರ್ತಾಳ. ಹಂಗಾಗಿ ಆಕಿ ಫೇಲ್ ಆಗ್ಬಿಟ್ಟಾಳ. ಅಯ್ಯ ನಿಮ್ದಾಗ ನೀವು ನೋಡ್ಕೊರೆ ಪಾಪ ಅವು ಹೆಂಗ ಒಂದಿರ್ತಾವ. ಅವ್ರ ತರದ ಯಾಕೆ ನೀವು ಇದು ಮಾಡ್ತೀರಿ? ನಿಮ್ಮಪ್ಪ ನಿಮ್ಮನ್ನ ಒಂದ್ ನಮ್ನಿ ಇದನ್ ಮಾಡಿ ಮುಕ್ದಂದ ಹುಳ ಇರ್ತಾವಲ್ಲ, ಹಂಗ ಬುಕ್ಕದಂದ ಹುಳ ಮಾಡಿ ಓದ್ಸಾಕತ್ತಾನ. ಅವು ಎಲ್ಲ ಹುಡುಗರು ನಿಮ್ಮಂಗೆ ಯಾಕೆ ಹಾಕೋಕವು? ಅವು ಆಟ ಪಾಠ ಹೊಲ ಮನಿ ಎಲ್ಲ ಆಡ್ಕೊಂತಿರ್ತಾವ. ನಿಮ್ಮಂಗ್ ಮಾಡಿದ್ರೆ ಮುಗಿದೋತು. ಐತಿ ನಿಮ್ಮಪ್ಪ ಗೀಡಗಿ ಆಸ್ತಿ, ಅದಕ್ಕೆ ಓದಿಸ್ತಾನ ಮನ್ಯಾಗ ಕುಂದ್ರಿಸಿ. ಅವು ಹಂಗಾಗಬೇಕಲ್ಲ, ಹೊಲ್ದಾಗೂ ಮಾಡ್ಬೇಕು ಪಾಪ, ಅವ್ರಪ್ಪ ಸಹಾಯ ಮಾಡ್ಬೇಕು, ಮತ್ತೆ ಮನ್ಯಾಗ ಓದ್ಬೇಕು. ಹಂಗಾಗಿ ವಿದ್ಯೆ ತತ್ತಿ ಬಿಡು, ಅವಕ್ಕೂ ಸಾಲಿಗೆ ಎದಕ್ ಕಳಿಸ್ತಾರ? ವಿದ್ಯೆ ಇರ್ಲಿ ಅಂತ. ನಿಮ್ಮಂಗ ಏಯಪ್ಪ ನಿಮ್ಮಪ್ಪ ನಂಗ ಮಾಡೋದು ಭಾರಿ ಕಷ್ಟ ಬಿಡು. ನನ್ನರಿ ಮಾತಾದು ಮನಾರ ಮಕ ತಕೋರಿ, ಏನಾರ ಮಾಡ್ಕೊಡ್ತೀನಿ ತಿನ್ನಿರಂತ. ನೋಡ್ರಿ ಮಕ್ಳ, ನನ್ನ ಮಾತು ಕೇಳ್ರಿ, ನಿಮ್ಮ ಅವ್ವನ ಮಾತು ಕೇಳ್ಬೇಡ್ರಿ. ನಿಮ್ಮವ್ವ ಹೆಂಗದ ಅಂದ್ರೆ ಒಟ್ಟೆ ಮಕ್ಳನ್ನ ಉದ್ಧಾರ ಮಾಡ್ಬೇಕು ಅನ್ನೋದಿಲ್ಲ ಕಿತ್ತಲ್ಯಾಗ. ಬರೀ ಬೈಯೋದು ಕೆಲಸ ಹಚ್ಬೇಕಂತ. ಹೆಣ್ಮಕ್ಳು ಓದ್ಬೇಕು ಅನ್ನೋದಿಲ್ಲ. ಅಕ್ಕಿ ನಮ್ನಿ ಹೆಂಗದ ಅಂದ್ರ ನಿಮ್ಮನ್ನ ಒಂಥರ ಹಾಳು ಮಾಡ್ಕೊಂಡಂಗ್ ಮಾಡ್ಬೇಕಂತಾರ. ನೀವ್ ಹಂಗ ಆಗ್ಬಿಡ್ರಿ, ಅಕ್ಕಿ ಮಾತ ಕೇಳಕ್ ಹೋಗ್ಬಿಡ್ರಿ. ನನ್ನ ಮಾತು ಕೇಳ್ರಿ, ಚೊಲ್ಲೊತ್ನಾಗ ಓದಿಸ್ತೀನಿ, ದೊಡ್ಡ ಆಫೀಸರ್ ಮಾಡ್ತೀನಿ. ನೀವು ನಾ ಹೇಳಂಗ್ ಕೇಳ್ಕೊಂಡಿರ್ಬೇಕು. ನಿಮ್ಗೆ ಯಾರು ಇಷ್ಟ ಹೇಳು? ನಾನ್ ಇಷ್ಟನ ನಿಮ್ಮವ್ ಇಷ್ಟನ? ಅಪ್ಪ ನಂಗ ನೀನೇ ಇಷ್ಟ. ನಂಗೂ ನೀನಂದ್ರನ್ನ ಇಷ್ಟ. ಆಕಿ ಬರೇ ಬೈತಾಳ, ಬಾಂಡೆ ತಿಕ್ಕು, ಕಸ ಹೊಡಿ, ಈಗ ಕಲಿಬೇಕು. ನಾ ಗಣಮನೆ ನೀನೇನ್ ಕಲಿತೇನಿಲ್ಲ ಅಲ್ಲ, ಗಣಮನೆ ಬೈತಾರ, ಬಾಳೆ ಕಲಿಸಿಲ್ಲ ಅಂತ ನನ್ನ ಬೈತಾರ. ಬರೀ ಹಿಂಗ ಒಂದೊಂದು ಬರೀ ಕೆಲಸ ಹಚ್ಚಕ ನೋಡ್ತಾಳ. ನಂಗ ನೀನಂದ್ರೆ ಇಷ್ಟಪ್ಪ. ಅಯ್ಯಯ್ಯ ಅಲ್ಲ ನೀವೇ ನನ್ನ ಮಕ್ಳು ಹೌದಲ್ಲ? ಮಕ್ಕಳಂತ ಒಂದ್ ಮಾತು ಬೈಬಾರ್ದನ ನಿಮಗ? ಅಪ್ಪನ ಮುಂಚೆ ಚಾಡಿ ಹೇಳ್ತಾರಲ್ಲ, ಅದು ಮುದ್ದು ಮಾಡೋದು ಅತಿ ಆದ್ರೂ ಚಲೋ ಅಲ್ಲ. ಬೈದು ಬಡೋದು ಮಕ್ಕಳಿಗೆ ಒಂದ್ ಒಳ್ಳೆ ಸಂಸ್ಕಾರ ಕೊಟ್ರನೆ ಮುಂದ ಮಕ್ಕಳು ಒಳ್ಳೆ ಹಾಗೆ ಬೆಳಿತಾರ. ನೀವು ಒಂದು ಅವ್ರ ತಲೆ ಮೇಲೆ ಕುಂದಿಸ್ಕೋಬೇಡ್ರಿ, ಅಷ್ಟು ಚಲೋ ಅಲ್ಲ ಮಕ್ಕಳಿಗೆ. ನೋಡು, ನನ್ನ ಮಕ್ಕಳಿಗೆ ನೀನೇನ್ ಬೈಯೋ ಅವಶ್ಯಕತೆ ಇಲ್ಲ. ನನ್ನ ಮಕ್ಕಳನ್ನ ನಾನು ಯಾರು ಕೂಟ ಬಯಸಲ್ಲ ಬಡಿಸಲ್ಲ. ಅವರು ಬೈಸ್ಕೊಳ್ಳೋಂಗಿಲ್ಲ. ಅವರು ಏನ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆಳಿಡ್ತೀನಿ ಮನೆಗೆ ಬೇಕಿದ್ ನಿನಗೆ ಬೇಡ ಕೆಲಸ ಸಾಕಾತ ಮಾಡಕ್ಕಾಗ್ಲಿಲ್ಲ, ಆಳಿಟ್ಕೋ, ರೊಕ್ಕ ಬೇಕಾ ಕೊಡ್ತೀನಿ, ಕೈಗೊಂದ್ ಕಾಲಿಗೊಂದು ಆಳಿಡ್ತೀನಿ. ಅದು ನನ್ನ ಮಕ್ಳಿಗೆ ಏನು ಕೆಲಸ ಹೇಳ್ಬಾರ್ದ. ಬರೀ ಅವ್ರು ಓದೋದ್ರ ಕಡೆ ಅಷ್ಟೇ ಲಕ್ಷ್ಯ ಕೊಡ್ಬೇಕು, ಓದ್ಬೇಕು. ಅಯ್ಯಪ್ಪ ಸರಿ ಆಗ್ಬಿಡ್ರಿ. ಅರೇ ಬೇಡ ನಂಗ. ಏಯ್ ಬಾಯ್ಲಿ, ಎಲ್ಲಿ ತಪ್ಪಿಸ್ಕೊಂಡಕ್ಕಿದಿ? ಬಾಯ್ಲಿ ಜುಟ್ಟಕ್ಕಿದ್ ಕೈ ಕೊಡ್ತೀನಿ ಬಾಯ್ಲಿ. ಟೀಚರ್ ಸಾಲಿ ಕಲ್ಸಿಲ್ಲ ಪಾಪ. ನಿಮ್ನ ನೋಡಿ ಈಗ ಈ ಅಂತ ಕಲ್ತು ಅವ್ರು ಈಗ ಎಕ್ಸಾಮ್ ನಿಮಗೆಲ್ಲ ನೋಡಿ ಈಗ ಮಾರ್ಕಸ್ ಹಾಕ್ತಾರ. ನಿಮ್ಮಂತರ ಎಷ್ಟು ಹುಡ್ರಿಲ್ಲ ನಿಮಗ ಪಾಪ ಮಾರ್ಕಸ್ ಕಮ್ಮಿ ಹಾಕ್ತಾರ. ನಮ್ ಕೈ ಕೊಟ್ಟಿದ್ರು ಪೇಪರ್ ನೋಡಿಲ್ಲ ನಾವು? ಏನ್ ಚಂದ ಬರ್ದಿಯ ಯವ್ವ, ಅಕ್ಷರ ಅವೆಲ್ಲರ ಕಾಗಿ ಕಾಲು ಗುಬ್ಬಿ ಕಾಲು ಈತು ನಮ್ಮನಿ ಗುಬ್ಬಿ ಅವೆಲ್ಲ ಹೇಗ್ ಸಾಕ್ಷಿ ಇರ್ತಾವಲ್ಲ ಹಂಗ್ ಬರ್ದನ. ಅವು ಟೀಚರ್ ಹೆಂಗ್ ತಿಳಿತೈತಿ ಏನ್ ಹಾಕ್ತಾರ ಏನ್ ಮಾರ್ಕಸ್ ಬರೀತಾರ? ಅದ್ರ ಏನ್ ಬರ್ದಿದ್ರು ಏನು ಅದು ಉತ್ತರ ಎಲ್ಲರ ಕೊಂಡು ಹಿಂಗ್ ಇಟ್ಟು ನೋಡಿದೆ ಪೇಪರ್ನ, ಕಣ್ಣು ಹೋಗಿಸ್ ನೋಡ್ರೆ ಒಂದಕ್ಷರ ನನಗ ತಿಳಿಲಿಲ್ಲ. ಮತ್ತ ಆ ಟೀಚರ್ಗೆ ಏನ್ ತಿಳಿತಿದ್ದಿತ್ತು? ಅಲ್ಲ ಮನೆಗೆ ಚಂದ ಬರ್ತೀರಿ ಅಲ್ಲೇನಾಗಿತ್ತ ಗಾಡಿ ನಿಮಗ? ಒಂದ್ರ ನೆಟ್ಟು
ಸಾಲಾಗ ಒಂದರ ಚಲೋತ್ನಿಗೆ ಓದ್ತಿರೆ ಅದ್ ಕಟಿ ಪಿಟಿ ಬಿಟ್ಟು ನಿಮ್ಮಪ್ಪ ನಾನು ಹೆಂಗೋ ಒಂದು ಕೂಲಿ ಮಾಡಿ ಏನ ಮಾಡಿ ಓದ್ಲಿ ಮಕ್ಳು ಉದ್ದಾರ ಆಗ್ಲಿ ನಮ್ಮಂಗ ಕೂಲಿ ಪಲಿ ಮಾಡೋದ್ ಬೇಡ ಹೊಲ್ದ ಪಲ್ದ ಮಾಡೋದ್ ಬೇಡ ಚಂದ ಓದಿ ನೌಕರಿ ತಗೊಂಡು ಒಂದ್ ಚಲೋತ್ನಿಗೆ ಚಂದ ಜೀವನ ಮಾಡ್ಲಪ್ಪ ನಮ್ಮ ಮಕ್ಳಂತ ನಾವು ಬಡದಾಡಿದ್ರೆ ಈ ಬರೀ ಇಂಥವ್ ಮಾಡ್ರಿ ಈ ಆಟ ಆಡಕ್ ಹೋಗೋದ್ನೆ ಅಕ್ಕಿ ಬಾಯ್ಲಿ ಬಾಯ್ಲಿ ಇವಾಲಿ ಅಡಿಗೆ ಚಾಟ ಆಡೋಕ ಮುಂದೆ ಐತ್ವಾ ಅಡಿಗೆ ಚಾಟ ಆಡೋದು ಮುಂದ್ ಜೀವನ ಪರ್ಯಂತ ಒಲಿ ಮುಂದೆ ಕುಳ್ ಕುಚ್ಚೋದೈತಿ ಅವಾಗ ಬೇಡಪ್ಪ ನಮ್ಗೆ ಒಲ್ಲೆ ಕುಳ್ ಕುಚ್ಚಕ್ ಒಲ್ಲೆ ಅಂದ್ರೆ ದಂಡನ ತಗೊಂಡೋಗಿ ಒಲಿ ಮುಂದೆ ಹೋಗಿತಾನ ಅತ್ತಿ ಎಲ್ಲಾರು ತಗೊಂಡು ಒಲಿ ಮುಂದೆ ಮಾಡಿ ಕುಳ್ ಕುಚ್ಚ ಹಾಕಂತಾನ ಹೋಗಿತಾರ ಅವಾಗ ಏನ್ ಮಾಡ್ತಿದ್ವಿ ಅಂತದೇನು ಬೇಡ ನೌಕರಿ ಮಾಡ್ಕೊಂಡು ಚಂದ ಜೀವನ ಮಾಡ್ಲಪ್ಪ ಅಂತ ಓದ್ಲಿ ಹೆಣ್ಣುಡ್ರ ಜೀವನ ಬರೀ ಇದ್ರಾಗ ಹತ್ತು ನಮ್ಮಂಗ ಆಗದ್ ಬೇಡ ಚಂದ ಮಕ್ಳು ಇರ್ಲಿ ಅಂತ ಮಾಡಿದ್ರೆ ಅಡಿಗೆ ಚಾಡಕ್ ಹೋಗ್ಕಂತಿಕ್ಕಿ ಇತ್ತಿನ ಬಾಳಗಿತ್ತಂದೆ ಸಾಲಿ ಕಸಿರ ತಪ್ಪಿಸ್ಕೊಂಡು ಹೋಗಿ ಗೋಲಿ ಗುಂಡಾಡಕ್ ಹೋದ್ನೆ ಅಲ್ಲಿ ಕೆರೆ ದಂಡೆಗೆ ಆಡಕ್ ಹೋದ್ನೆ ಇದನ್ನ ಮಾಡ್ರಿ ಓದ್ಬೇಡ್ರಿ ಓದಿ ಬಕ್ ಬರ್ಲಿ ಬಿಡ್ಬೇಡ್ರಿ ಬರೀ ಇಂತ ಮಾಡ್ರಿ ನಿಮ್ ಮನಿ ಬರ್ರಿ ನಿಮ್ನ ಚುಚ್ಚಲ ಕಾಸಿ ಕಾಲ್ ಬರಿ ಕೊಡ್ತೀನಿ ನಿಮ್ಗೆ ಅಯ್ಯ ಹಡಿಬಿಟ್ಟಿ ಸಣ್ಣ ಹುಡುಗರು ನಾ ಹಂಗೆ ದನ ಪಡ್ದಂಗ್ ಬಿಡ್ತಿದ್ದಾಳೆ ಈಕಿಗೆ ಏನಾಗಿದೆ ಈಕಿಗೆ ಏ ವಿಜಿ ಲಕ್ಷ್ಮಕ್ಕ ಯಾವ ಚಲೋ ಹೊತ್ತಿ ಬಂದಿ ಬಾ ನೋಡು ನೀನೇ ಹೇಳ್ಬಾ ಒಟ್ಟು ನಿಮ್ ಹುಡುಗರು ಹೆಂಗ್ ಚಲೋ ಓದ್ತಾವಿಲ್ಲ ಸಾಲಾಗ ನೋಡು ಇಡೀ ಸಾಲಾಗ ಎಷ್ಟು ಮಾಸ್ತರ್ಗಳು ಟೀಚರ್ಸ್ ಎಲ್ಲ ಹಾಡಿ ಹೊಗಳಿ ಕೊಂಡಾಡ್ಬಿಟ್ರವ ನಿನ್ ಮಕ್ಕಳನ್ನ ಅವ್ರನ್ನ ಎತ್ಕೊಂಡು ಮೆರೆಸೋದೊಂದು ಉಳಿದತ್ ನೋಡ ಅಷ್ಟೇ ಎಷ್ಟು ಚಂದ ಬರ್ದಾರ ಅಕ್ಷರ ಮುತ್ತು ಪುಣಿಸ್ತಂಗಿದ್ದು ಹಂಗ ಮಾರ್ಕಸ್ ನೋಡ್ಬೇಕು ಎಲ್ಲ ಹುಡುಗರ್ಕಿಂತ ಇಡೀ ಸಾಲಾಗ ಅವರ ಮೊದ್ಲೆ ಅವರ ಫಸ್ಟ್ ಅಂತ ಇಡೀ ಸಾಲಿಗೆ ನೋಡವ ನೀ ನೋಡಿದ್ರೆ ಏನು ಒಂದ್ಸಲ ಗೌಡ್ರು ಅಷ್ಟಕ್ಕಷ್ಟೇ ತಾವ ಅಷ್ಟು ಕಟ್ಟಿಬಿಟ್ಟು ಬಿಟ್ಟು ಓದ್ತಾವ್ ಎಷ್ಟು ಚಂದ ಓದ್ತಾವು ಏನಿಲ್ಲ ಇವಕ್ಕ ಎಷ್ಟು ಓದ್ರಿ ಅಂತ ಹೇಳಿ ಮುಕ್ಕಳ ಬಾಯ ತುರುಕಿದ್ರು ಓದ್ವಲ್ವು ಏನ್ ಮಾಡೋಣ ಹೇಳ ಅದಕ್ಕೆ ಬಿಡಾಕತ್ತಿದ್ದೆ ನೋಡವ ಲಕ್ಷ್ಮಕ್ಕ ನಮ್ಮ ಪರಿಸ್ಥಿತಿ ಹಿಂಗೈತಿ ನಮ್ಮಂಗ ಆಗ್ಬಾರ್ದು ಮಕ್ಳು ಅಂತ ಓದ್ಲಿ ಅಂತೀವಿ ನಮ್ದು ಆತ್ ಮುಗೀತು ಜೀವನ ದುಡಿಯದ ಹೊಲ್ದಾಗ ಮನೆಯಾಗ ಅವರ ಚಂದ ಜೀವನ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಹಿಂಗ ಮಾಡೋದು ಅದಕ್ಕೆ ತಲೆ ಕೆಟ್ಟು ಅದಕ್ಕೆ ಬಿಡಾಕತ್ತಿದ್ದೆ ಬಿಡಲ್ಲ ಹಡಬಿಟ್ಟಿ ಓದಿದ್ರು ಅಂದ ಮಕ್ಳನ್ನ ಅಲ್ಲ ಓದ್ಬೇಕು ಜಗತ್ತಿನಾಗ ಇವತ್ತು ವಿದ್ಯೆ ಇಲ್ಲ ಅಂದ್ರ ಏನೋ ನಡೆಯಂಗಿಲ್ಲ ವಿದ್ಯೆ ಬೇಕು ವಿದ್ಯೆ ಕಲಿಯಷ್ಟು ಓದಾಕತ್ತಾರಲ್ಲ ಅಲ್ಲ ಇದು ಫಸ್ಟ್ ಬರ್ಬೇಕು ಸಾಲಿಗೆ ಫಸ್ಟ್ ಬರ್ಬೇಕು ಅಂತಂದ್ರೆ ಯಾಕ ನಿನಗೂ ಒಂದ್ ಮನ್ಗಂಡಗು ಇವ್ ಇದಕ್ಕೆ ಇದು ಮಾಡ್ತಾರ ನಾವ ಮಕ್ಳಿಗೆ ನಮ್ನಿ ತಲೆ ಕೆಟ್ಟ ಭ್ರಷ್ಟ ಮಾಡ್ಬೇಡ್ರಿ ಮಕ್ಳು ಅವ್ರ ಪಾಡಿಗೆ ಅವ್ರ ಇಚ್ಛೆ ಬಂದಂಗ ಓದ್ಲಿ ನೋಡು ಜಗತ್ನಾಗ ಇವತ್ತಿನ ಕಾಲ ದುಡ್ಕೊಂಡ್ ತಿನ್ನಕ್ ಬೇಕಾದಷ್ಟು ದಾರಿ ಅದಾವ ಅವಾಗ ನಮ್ಮ ಹೊಲ್ದಾಗ ಅವಾಗ ನಮ್ಮ ಕಾಲದಾಗ ಹೊಲ ಮನಿ ಬಿಟ್ರೆ ಬೇರೆ ಏನ್ ಇದ್ದಿಲ್ಲವ ಅವಾಗ ಹೊಲ್ದಾಗ ನೆಟ್ಟಗ ಬೆಳೆ ಬರ್ತಿದ್ದಿಲ್ಲ ಹಂಗಾಗಿ ಅವತ್ತಿನ ಜೀವನ ಬೇರೆ ಇತ್ತು ಇವತ್ತು ದುಡ್ಕೊಂಡ್ ತಿನ್ಬೇಕಂದ್ರ ನೂರಾರದವು ಈ ಪರಿಸ್ಥಿತಿ ಹೆಂಗ್ ಬಂದೈತಂದ್ರ ದುಡಿಸ್ಕೊಂಡ್ ತಿನ್ನೋರಿಗೆ ಬಡತನ ಬರಂಗಾಗೈತಿ ದುಡ್ಕೊಂಡ್ ತಿನ್ನೋರು ಶ್ರೀಮಂತರಾಗ್ಯಾರ ಇವತ್ತು ಯಾಕಂದ್ರ ದುಡಿಸ್ಕೊಂಡ್ ತಿನ್ನೋರಿಗೆ ರೊಕ್ಕ ದುಡ್ಕೊಂಡ್ ತಿನ್ನೋರಿಗೆ ಕೂಲಿ ಕೊಡಕ್ಕಾಗವಲ್ತು ಹಂಗೈತ್ ಪರಿಸ್ಥಿತಿ ನೀನೇನವ ಇವ ಯಾಕೆ ಹುಡುಗರಿಗೆ ಎಷ್ಟು ಇದು ಮಾಡ್ತಾರೆ ಏನ ಅದೇ ತಿಳಿವಲ್ತು ಅದ್ನ ನನ್ಗನ್ ಬಂದಿದ್ದು ಈಗ ಏನ್ ಹಂಗ ಮಕ್ಳು ಹಾಡಿ ಹೊಗಳು ಕೊಂಡಾಡತ್ತಿದ್ದೆ ನಾನೇನ್ ತಲೆ ಕೆಚ್ಕೊಂಡಿಲ್ಲವ ನನಗೇನು ಮಕ್ಳು ಓದ್ಬೇಕಷ್ಟೇ ನಾಲೆಜ್ ಬರ್ಲಿ ಅಂತ ಅದ್ರ ಪೂರ್ತಿ ನಮ್ನಿ ಅವ್ರು ತಲೆ ಬಿಸಿದಂಗ್ ಮಾಡಿ ನೀ ಫಸ್ಟ್ ಬಾ ಇಡೀ ಸಾಲಿಗೆ ಫಸ್ಟ್ ಬಾ ನೀನ್ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ನಾ ತಲೆ ಕೆಚ್ಕೊಳಕ್ಕೆಲ್ಲ ಅಕ್ಕಾರ ಅವ್ರ ಹಣೆ ಬರ್ದಾಗಿದ್ದು ಏನಿರತ್ತಲ್ಲ ಅಕ್ಕಾರ ನೀನ್ ಹಂಗ ಮಾಡ್ತಿ ಹಂಗ ಮಾಡ್ಬೇಡ ಹುಡುಗರು ಮಕ್ಕಳು ಮನ್ಸಿನ ಮೇಲೆ ಸಣ್ಣ ಹುಡುಗರು ಅವಕ್ಕೆಲ್ಲ ಇದಾಗಲ್ಲ ಬಿಡು ಅಪ್ಪಿ ಇನ್ನ ಚಲೋ ಹೋದ್ರಪ್ಪ ಅಪ್ಪ ಅವ್ವ ಎದಕ್ಕೆ ಹೇಳ್ತಾರ ನಿಮ್ ಸಲಿಗೆ ಹೇಳ್ತಾರ ನಾಳೆ ದೊಡ್ಡ ಆಫೀಸರ್ ಆಗಿ ಅಪ್ಪ ಅವನ್ನ ನೋಡಿ ಎಷ್ಟು ಕಷ್ಟಪಡ್ತಾರಲ್ಲ ಹೊಲ್ದಾಗ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ನಾಳೆ ಅವ್ರನ್ನ ಚಂದ ನೋಡ್ಕೋಬೇಕು ಹೋಗಿಲ್ಲ ಹಂಗಾದ್ರೆ ಮತ್ತೆ ನೀವು ಚಲೋ ಓದ್ಬೇಕಪ್ಪ ಓದ್ತಿರಲ್ಲಪ್ಪಿ ಇನ್ಮ್ಯಾಗ ಚಲೋ ಹೋದ್ರ ಅದೇ ಚಲೋನ ತಗೊಂತೀವಿ ಈ ಸಲ ಅಷ್ಟೇ ಒಂದಿಷ್ಟು ಕಮ್ಮಿ ಬಂದಾವ್ ಮಾರ್ಕಸ್ ಅದಕ್ಕೆ ನಮ್ಮವ್ ಹಾಕೊಂಡು ಹೊಡ್ಯಾಕತ್ಬಿಟ್ಟಾಳ ಈಕಿ ಕೆದಲಿಕ್ಕಿ ಈಕಿ ಬಾಳ ಆಕಿ ಇನ್ನ ಈತ ಅಷ್ಟೇನಿಲ್ಲ ಈಕಿ ಕಳ್ಳಕಂತ್ರಿ ಈಕಿ ಬಾಳ ಅದಾವ ಈಕಿ ನೋಡಿ ಈಟ್ ಕಲಿಯಕತ್ತಾನ ನಡ್ರಿ ಮನೆಗೆ ಹೋಗ್ರಿ ಕೈಕಾಲ್ ಮಕ್ಕ ತಕೊಂಡು ಏನಾರ ತಿನ್ ಹೋಗ್ರಿ ಬರ್ತಾಳೆ ನಿಮ್ಮ ಅವ್ನ ಒಟ್ಟು ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತೀನಿ ನಡ್ರಿ ಇಲ್ಲ ಇದ್ರ ಹಂಗಾಕಿ ಸುಮ್ಮನೆ ಇರಂಗಿಲ್ಲ ಮತ್ತ ವಟ ಹಸ್ತಾರ ಹೋಗ್ರಿ ದೊಡ್ಡವ ಅಲ್ಲ ಲಕ್ಷ್ಮಕ್ಕ ನಿಮಗೆ ನಾವ ಎಲ್ಲಾ ಜಗ್ಗೆಷ್ಟು ಆಸ್ತಿನೇ ಐತಿ ಮಕ್ಕಳು ಹೆಂಗೋ ಓದಾಕತ್ತಾರ ಹಂಗಾಗಿ ನಿಮಗದ್ರ ನೋವು ಗೊತ್ತಾಗೋಲ್ತು ನಮಗ ಕೈಯಾಗ ಆಸ್ತಿ ಇಲ್ಲ ರೊಕ್ಕ ಬರೋದು ಮನಿಗೆ ಖರ್ಚಿಗೆ ಸಾಕಾಕತಿ ಮುಂದ ಮಕ್ಳ ಜೀವನ ಚಲೋ ಆಗ್ಬೇಕಂದ್ರ ಓದಬೇಕು ಹಂಗಾಗಿ ಹೊಟ್ಟೆ ಉರಿತೈತಿ ಅದಕ್ಕೆ ಒಟ್ಟು ಬೈತಿ ಬಿಡ್ತಿ ಬಿಡ ಲಕ್ಷ್ಮಕ್ಕ ಏನ್ ಮಾಡೋಣ ಹೇಳು ಮತ್ತೆ ಮಕ್ಕಳನ್ನ ಬೈದು ಬಡದಾರ ಒಟ್ಟು ಶಾಣ ಇಲ್ಲ ಅಂತ ನನ್ನದಲ್ಲ ನಮ್ಗೇನೈತವ ಮುಂದೈತೆ ಹಿಂದೈತೆ ಹೌದು ನೀ ಹೇಳೋದು ಕರೆ ಐತಿ ಆದ್ರೆ ಹಂಗಂತಂದು ಪೂರ್ತಿ ಅದು ಮಾಡ್ಬೇಡ ಮಕ್ಕಳನ್ನ ಓದ್ಲಿ ಅವಕ್ಕೂ ಮನಿದು ಅರ್ಥ ಆಗತ್ತೆ ಎಲ್ಲ ಅರ್ಥ ಆಗತ್ತೆ ಸ್ವಲ್ಪ ಅವ್ರ ಪಾಡಿ ಅವ್ರು ಬಿಡು ಓದ್ತಾರ ತಿಳುವಳಿಕೆ ಐತಿ ಮಕ್ಳಿಗೆ ಅಂತ ತಿಳಿಯಂಗಿಲ್ಲನ ಅದು ಬಿಡು ಹೋಗ್ಲಿ ಬರೀ ಹುಡುಗರು ಅಥವಾ ಅಲ್ಲಿ ಅದನ್ನ ಕೇಳಿ ಇಲ್ಲಿ ಅದನ್ನ ಕೇಳಕತ್ತೀನಿ ಹೊಲಕ್ಕೆ ಹೋಗಂಬಾಲಿ ಒಟ್ಟು ಹಂಗ ಅಡಿಡ್ಕೊಂತ ಹೊಲ್ದಾಗ ಒಂಚೂರು ಚೌಳಿಕಾಯಿ ಹರ್ಕೊಂಬರಂಬ ನಿನಗೂ ಹಾಕು ನಂಗೂ ಹಾಕು ಹೌದಾ ಲಕ್ಷ್ಮಕ್ಕ ನಡೆಯವ ಅದರ ಆಗತ್ತೆ ನಡಿ ನಾ ಹೆಂಗೂ ರೊಟ್ಟೆ ಮಾಡಕ್ಕೆ ಏನೂ ಇಲ್ಲ ಅನ್ನಕತ್ತಿದ್ದೆ ನಡಿ ಚೌಳಿಕಾಯಿ ಪಲ್ಯನಾರ ಮಾಡಕ್ಕಾಗತ್ತೆ ಇಲ್ಲೋಡ ಲಕ್ಷ್ಮಕ್ಕ ಕ್ಯಾಬೇಜ ಎಂತ ಚಂದ ಬಿಟ್ಟವ್ ನೋಡಯ್ಯವ ಹೌದು ನೋಡ್ಲಿ ನಾನು ಭಾಳ ದಿವಸಗಿತ್ತು ಹೊಲ ಕಡೆ ಬಂದಿದ್ದೇ ಇಲ್ಲ ಯಾರ್ದಾಯ್ತಲ್ಲ ಇದು ಹೊಲ ಇದು ಬಸಪ್ಪ ಗೌಡ್ರದಲ್ಲನ ಅದ ಬರೇ ಯಾವ ನೋಡು ಅದು ಇದು ಇವ್ರು ಬೈತಿದ್ದಲ್ ನೀನ ಯಾವ ನೋಡು ಬರೇ ಗೊಂಜಾಳ ಹಾಕಿದ್ನೆ ಜೋಳ ಹಾಕಿದ್ನೆ ಬರೀ ಇಂತ ಹಾಕ್ತಾರ ಇವ ಅಂತಂದು ಇವಾಗ ನೋಡು ನೀ ಬೈದಿದ್ ಕೇಳಿಸ್ತೆ ಏನ ಕ್ಯಾಬೇಜ್ ಹಾಕ್ಯಾರ ನೋಡ ಇವ ಅಪರೂಪಕ್ಕ ಕಾಯಿಪಲ್ಲೆನ ಹಾಕಿದ್ದಂಗ ಅದಾರ ಆ ಕಡೆ ಎಲ್ಲ ನೋಡಿ ಏನೋ ಅದಾವ ಕಾಯಿಪಲ್ಲೆ ಲಕ್ಷ್ಮಕ್ಕ ಅಲ್ಲಿ ನೋಡು ಮೆಣಸಿನ್ಕಾಯಿ ಅದಾವ ನೋಡು ಈ ಸಲ ಯಾಕೆ ಕಾಯಿಪಲ್ಲೆ ಹಾಕ್ಯಾರ ಅವ್ರಿಗೂ ಅನ್ಸಿರ್ಬೇಕು ಕಾಯಿಪಲ್ಲೆ ತುಟ್ಟಿದವು ಇವು ಬರೇ ಗೊಂಜಾಳ ಇವು ಹುಳ ಆಗ್ತಾವಲ್ಲ ಅದಕ್ಕೆ ಏನಾರು ಇರ್ಬೇಕು ನೋಡು ಚಲೋ ಹಾಕ್ಯಾರ ನೋಡು ಮೆಣಸಿನ್ಕಾಯಿ ಅದ ನೋಡು ಹರ್ಕೊಂಡು ಹೋಗ ನನ್ನ ಲಕ್ಷ್ಮಕ್ಕ ನೋಡು
ಹಂಗ ಈ ಕ್ಯಾಬೇಜ್ ಒಂದಿಷ್ಟು ಹರ್ಕೊಂಡು ಹೋಗ್ಬಿಡನ್ ಬರಲ್ಲ ಲಕ್ಷ್ಮಕ್ಕ. ಏನೇನ ಒಂದಿಷ್ಟು ಕಾಯಿಪಲ್ಲೆ ಜಗ್ಗಿಕ್ಯಾರ, ಒಟ್ಟು ಚೀಲ ತುಂಬ್ಕೊಂಡು ಬೆಚ್ಚಿ ಒಂದೆರಡು ಹಸಿಮೆಣಸಿನ್ಕಾಯಿ ಇಲ್ಲಿ ಏನೇನು ಅದ ನೋಡು ಕಾಯಿಪಲ್ಲೆ ಹರ್ಕೊಂಡು ಹೋಗ್ಬಿಟ್ರೆ ನಮ್ದು ವಾರ ಸಂತಿ ಖರ್ಚು ಉಳಿತೈತೆ ನೋಡು. ನೀ ಒಂದಿಷ್ಟು ಹೆಂಗೋ ಚೋಳಿಕಾಯಿ ಕೊಡ್ತೀನಿ ಅಂದಿಯೇ, ಇಲ್ಲೊಂದಿಷ್ಟು ಮುಗಿದು ಹೋತಲ್ಲ ನಮ್ಮ ಸಂತಿ, ತಗೊಂಡೋಗೋಣ ಲಕ್ಷ್ಮಕ್ಕ. ಲೇ ಹೇಳ್ಬಿಟ್ಟಿ, ಅದಕ್ಕೆ ಅನ್ಸುತ್ತೆ ಅವರು ಯಾವ ನೋಡು ಬರೀ ಗೊಂಜಾಳ ಹಾಕಿದ್ನೆ ಜೋಳ ಹಾಕಿದ್ನೆ ಬರೀ ಇಂಥವು ಯಾಕೆ ಹಾಕ್ತಿದ್ರಂದ್ರೆ ಊರ್ ಮುಂದಿನ ಹೊಲ ನಿಮ್ಮಂತ ಹಡಿಬೆ ಇಟ್ಟಾರ. ಅದೇನ ಅಂತಾರಲ್ಲ, ಸಂತಿ ಉಳಿತತ್ ನೀವು ತುಂಬಿಸ್ಕೊಂಡು ನೀನು ಬೇಕಲ್ಲ ನಾವು ಊರ್ ಮಂದೆಲ್ಲ ತಗೊಂಡೋದ್ರೆ ಇನ್ನೇನು ಉಳಿತೈತಿಲ್ಲ ಅವರಿಗೆ. ಅದ್ರ ಸಲುವಾಗಿಲ್ಲ ಅವರು ಮುದ್ದ ಜೋಳ ಗೊಂಜಾಳ ಇಂಥವು ಮಂದಿ ತಿನ್ನಕ್ ಬರಲಾರ್ದಂತ ಹಾಕ್ತಿದ್ರು. ಅಲ್ಲ ಮತ್ತೆ ನೀನೇ ಇಟ್ಟ ತನಕ ಹಂಗಿಂಗಂದು ಈಗ ನೋಡ್ರಿ ನೀನೇ ತಗೊಂಡು ಕೇಳ್ತಿದ್ದಿ, ರೊಕ್ಕ ಕೊಟ್ರೆ ಎಲ್ಲ ಸಿಗ್ತಾಳೆ. ಹಡ್ಬಿಟ್ಟಿ ಅದನ್ನ ಹೋಗಿ ಅವ್ರ ಮನೆಗೆ ಹೋಗಿ ರೊಕ್ಕ ಕೊಟ್ಟು ಒಟ್ಟು ಕಾಯಿಪಲ್ಲೆ ಇಲ್ಲೇ ಬೆಳೆದೈತೋ ತಗೋದ್ ತಿಸುಗೋ ಪುಕ್ಷೆಟ್ಟಿ ಗಂಟಂದ್ರೆ ಹಂಗ ಬಾ ಚೊಳಿಕೆ ನಾನಂತ ಗೆಳತಿದ್ದಿ ಪುಕ್ಷೆಟ್ಟಿ ಕೊಡ್ತೀನಿ. ಅವ್ರಕ್ಕೆ ನಾ ಪುಕ್ಷೆಟ್ಟಿ ಕೊಡಕ್ ಹೋಗ್ತಾರೆ, ಕಳು ಮಾಡೋದು ದೊಡ್ಡ ತಪ್ಪು. ಸಿಗ ಬಿದ್ದೆ ಅಂದ್ರೆ ಒಂದಲ್ಲ ಒಂದು ದಿವಸ ಆಮೇಲೆ ಅವ್ರಿಗೆ ಮಕ್ಕ ತೋರ್ಸಕ್ಕಿರತ್ತಾನೆ, ಅವ್ರಿಗೆ ರೊಕ್ಕ ಕೊಟ್ಟು ತಗೋಬೇಕಿದ್ರೆ ನೀನ್ ಹಂಗ್ ಬೇಕಂದ್ರೆ. ಯವ್ವ ಆತ್ ಬಿಡ ಯವ್ವ ಲಕ್ಷ್ಮಕ್ಕ, ನಾನು ಹೋಗಿ ನಿನ್ ಮುಂದೆ ಹೇಳ್ತೀನಲ್ಲ, ನೀವು ಹೇಳಿದ್ನಲ್ಲ ಇದ್ದಂತವ್ರಿಗೆ ಬೆಲೆ ಗೊತ್ತಿರಲ್ಲವ, ಇಲ್ಲವರಿಗೆ ಅದೆಷ್ಟು ಆಕಾಶದಷ್ಟು ದೊಡ್ಡದು ಅನ್ಸತ್ ಗೊತ್ತಾನೆ. ನಿಮಗೇನು ಹಿಂಗೆ ಚಿಟ್ಕಿ ಬಿಡಿದ್ರೆ ವಾರ ಸಂತಿ ನಿಮ್ಮ ಮನೆ ಬಂದ್ ಬೀಳುತ್ತೆ. ನಮಗ್ ಒಂದ್ ವಾರ ಸಂತಿ ತಗೋಬೇಕಂದ್ರೆ ನಮಗೊಂದು ದೊಡ್ಡ ಗುಡ್ಡನ ಆಗಿರ್ತೈತಿ. ಹಂಗಾಗಿ ಏನ ನೋಡಿದ್ರು ಆಸೆ ಪಡುತ್ತ ಕಣ್ಣು ಮನ್ಸು. ಹೋಯ್ ಬಿಡವ, ನಾನ್ ನಿನ್ ಕೊಟ್ಟ ಬರಲಾರ ಯಾರ ಕೊಟ್ಟ ಬಂದಿದ್ರೆ ಅವ್ರನ್ನಾಕ ನಾವನ್ನ ಕರ್ಕೊಂಡು ಹೋಗ್ಬಿಡ್ತಿದ್ವಿ ಅತ್ತಾಗ. ನೀನ ಬೇಡ ಬೈತೀರಿ. ನಡಿ ಚೌಳಿಕೆಯರ ಸಿಗ್ತಾವಲ್ಲ, ನಡಿ ಹೋಗ ನಡಿ. ಬಂದೇನೆ. ಎಷ್ಟೊತ್ತು ಹೋಗಿದ್ದಿ? ಅವಾಗಿಂದ ಹಿಂಗ ದಾರಿ ಕೈಯಾಕತ್ತೀನಿ. ಎಲ್ಲಿ ಹೋಗಿದ್ದಿ? ಏ ಇಲ್ರಿ, ಮನ್ಯಾಗ ಕಾಯಿಪಲ್ಲೆ ಏನಿದ್ದಿಲ್ಲ, ಹಂಗ ಹೊಲದ ಕಡೆ ಒಟ್ಟು ಹೋಗಿನ ಬಾಳ ದಿವಸ ಆಗಿತ್ತಲ್ಲ, ನಾನು ಇಜ್ಜಿ ಇಬ್ರು ಹೋದ್ವಿ, ಒಂದ್ ಚೌಳಿಕೆ ಹರ್ಕೊಂಡ್ ಬಂದೆ. ಮತ್ತೆ ಕಾಲಿ ಕೈ ಬೀಸ್ಕೊಂತ ಬಂದಿ? ಎಲ್ಲದ ಚೋಳಿಕಾಯಿ? ಅಯ್ಯ ಅದನ್ರಿ, ಚೌಳಿಕಾಯಿಗೆ ಮಣ್ಣು ಎಲ್ಲ ಅರ್ಲ್ ಹತ್ತಿಬಿಟ್ಟಿದ್ವ, ಒಂದ್ ಸ್ವಲ್ಪ ಧೂಳುನು ಜಿಗ್ಗಾಗಿದ್ವು. ಹೊರಗೆ ಪುಟ್ಟ್ಯಾಗ ನೀರಿದ್ವಲ್ಲ ಅದ್ರಾಗ ನೆನೆ ಇಟ್ಟಿನಿ, ಅಂದ್ರ ಸ್ವಚ್ಛಗೆಲ್ಲ ಮಣ್ಣೆಲ್ಲ ನೆನ್ಕೊಂಡ್ ಬಿಟ್ಟು ಆಮೇಲೆ ತೊಳ್ಕೊಂಡ್ ತಗೊಂಬಂದ್ರಾತ ಅಂತೇಳಿ. ಹೌದು, ನೀವ್ ಎದಕ್ ನನಗೆ ಇಷ್ಟು ದಾರಿ ಕೇಳ್ಕತ್ತಿದ್ರಿ? ಏನಂತ ಅರ್ಜೆಂಟ್ ಇತ್ತು? ನಿಂದ ದಾರಿ ಕೇಳ್ಕತ್ತಿದ್ದನ್ನೆಲ್ಲ ಎದಕ್ಕಂದ್ರ ಇಲ್ಲೂ ನಮ್ಮ ಹುಡುಗರು ಈ ಸಣ್ಣ ಪುಟ್ಟ ಶಾಲ್ಯಾಗ ಓದೋದು ಬೇಷ್ ಅನ್ಸೋಲ್ತ ನಂಗೆ. ಯಾಕ ನಾನು ಇದಕ್ಕ ದೊಡ್ಡದೊಂದು ಸ್ಕೂಲು ಹಾಸ್ಟೆಲ್ ಬಿಡ್ತಾರಲ್ಲ ಹಂಗ್ ಬಿಡ್ಬೇಕಂತ ಮಾಡಿ ನೋಡು. ಮತ್ ಹೆಂಗಂತಿ? ಏನ ಹಾಸ್ಟೆಲ್ ಬಿಡ್ತೀರ? ಅಲ್ಲ ರೀ, ಹುಡುಗರೇನ್ ದೊಡ್ಡವದವ, ಅವು ಸಣ್ಣ ತಿಳುವಳಿಕಿಲ್ಲ. ಏನ್ ಹಂಗ 10ನೇ ಕ್ಲಾಸ್ ಅದಾರ, ಹೋಲ್ ಬಿಡೋ ಬಿಟ್ಟು ಬರನ. ಅವ್ರದವ್ರಿಗೆ ಮಾಡ್ಕೊಳಕರ ಬೇಕಲ್ರಿ, ಅವ್ರ ಅರ್ಬಿ ಒಕ್ಕೊಳಕ ಬೇಕು, ಇಲ್ಲ ಅರ್ಬಿ ಅವು ನೀಟಾಗಿ ತೆಗೆದಿಟ್ಕೊಳಕರ ಬೇಕು. ಅವ್ರದವ್ರು ಮಾಡ್ಕೊಳ್ಳೋಷ್ಟು ತಿಳುವಳಿಕಿನಾದ್ರೂ ಬೇಕ. ಹಾಸ್ಟೆಲ್ ಅಂದ್ರೆ ಸುಮ್ಮನೆ ಇರ್ತೇನ್ರಿ, ಓದೋದಂದ್ರೆ ಇರಂಗಿಲ್ಲ. ಹಾಸ್ಟೆಲ್ನಾಗ ಅವ್ರ ಜವಾಬ್ದಾರಿ ಅವ್ರು ಮಾಡ್ಕೋಬೇಕು. ಇನ್ನ ಸಣ್ಣ ಓದವ್ರಿ ಹುಡುಗರು, ಇನ್ನ ಈಗ 5ನೇ ಕ್ಲಾಸ್ ಮುಗೀತು. ಅಲ್ಲ ನೀವ್ ಹಿಂಗ್ ಮಾಡಕ್ ತಪ್ಪ ಅನ್ಸುತ್ತೆ ನೋಡ್ರಿ, ಹಾಸ್ಟೆಲ್ನಾಗ ಬಿಡಬೇಡ್ರಿ. ಆಮೇಲೆ ನನಗೂ ಬಿಟ್ಟಿರೋದಾಗಲ್ರಿ, ಇನ್ನ ಸಣ್ಣ ಓದ ಹುಡುಗರು ನೆಲ ಬಿಟ್ಟು ಮ್ಯಾಕ್ ಇದ್ದಿಲ್ಲ. ಈ ಹುಡುಗರು ನೋಯ್ದು ಎಲ್ಲ ಹಾಸ್ಟೆಲ್ನಾಗ ಇರ್ತೀನಿ ಅಂದ್ರೆ ನಾನ್ ಮನ್ಸು ಹೆಂಗ್ ತಡಿತೈತ್ರಿ? ಬಿಟ್ಟಿರಕರಾಗತ್ತೇನ್ರಿ ನನಗೆ? ನಂಗೆ ಮಾಡ್ಬೇಡ್ರಿ, ತಾಯಿ ಮಕ್ಕಳು ಮಾತ್ರ ಅಗಲ್ಸ್ಬೇಡ್ರಿ. ಬೇಕಿದ್ರೆ ಓದಿಸ್ರಿ, 10ನೇ ಕ್ಲಾಸ್ ಆದ್ಮೇಲೆ ಮುಂದೆ ಕಳ್ಸೋದು ಐತೈತಲ್ಲ, ಅವಾಗ ಬೇಕಿದ್ರೆ ಕಳಿಸ್ರಿ. ಅವಾಗ ಅಲ್ಲೇ ಏನೋ ತಿಳ್ಕಿರ್ತ, ನನಗೂ ಏನಷ್ಟು ಅನ್ಸಂಗಿಲ್ಲ. ಈಗ ಸಣ್ಣ ಸಣ್ಣ ಹುಡುಗರನ್ನ ಬಿಟ್ಟಿರಕ್ ನನಗೂ ಮನ್ಸು ಒಪ್ಪಲ್ರಿ. ಏನ್ ನಿಮಗೆ ಓದ್ಸಾ ಹುಚ್ಚಿಡ್ಬಿಟ್ಟೈತ್ರಿ, ನನಗಂತೂ ತಿಳಿಯವಲ್ತಾಗ. ನೋಡು, ನೀ ಹಿಂಗ ಮಾತಾಡಿ ಎಲ್ಲದಕ್ಕೂ ಕಲ್ಲಾಗ್ತೀನಿ ನೀನು. ನನಗ ನನ್ನ ಮಕ್ಕಳನ್ನ ಓದೋದ್ ಮುಖ್ಯ. ನೀನಂತೆ ಕಿತ್ಕೊಂಡ್ರೆ ನಾವೇನು ಓದ್ ಉದ್ದಾರ ಆಗಂಗಿಲ್ಲ. ಏನಿದೆ ಒಳಬಳ ಆ ಹೆಣ್ಣುಡಿಗೆ ಕಸ ಮುಸ್ಲಿ ಹಚ್ತಿದ್ದಿ, ಇತ್ತು ಹೊಲಕ್ಕೆ ಹೋಗ್ಬಾ, ಅಪ್ಪು ಬುತ್ತಿ ಕೊಟ್ಬಾ, ಅದನ್ನ ಮಾಡ್ಬಾ ಅಂತ ಹೇಳ್ತಿದ್ದಿ. ಸಾಲಿದಾಗ ಒಟ್ಟು ಓದೋದು, ಸೂಟಿ ಬಿಟ್ಟಾಗ ಇಲ್ಲೇ ಗೋಲಿ ಗುಂಡ ಆಡಿದ್ನಿ, ಅದನ್ನ ಆಡಿದ್ನಿ, ಇದನ್ನ ಆಡಿದ್ನಿ ಅಂತ ಆಡೋದು. ಇವೆಲ್ಲ ಬೇಡ. ನಾ ಹೇಳಿದ್ನಲ್ಲ, ಇಲ್ಲಿದ್ರೆ ಉದ್ದಾರ ಆಗಂಗಿಲ್ಲ ನನ್ನ ಮಕ್ಕಳು. ನಿನ್ ಮಾತು ಯಾವನ್ ಕೇಳ್ತಾನ? ನಾ ಮಾತ್ರ ಅಷ್ಟಲ್ಲಿ ಹೋಗಿ ಬಿಟ್ಟು ಬರತ್ನ. ಅವ್ರು ನನ್ನ ಮಕ್ಕಳನ್ನ ಕೇಳ್ತೀನಿ, ಅವ್ರು ಹ್ಞೂ ಅಂದ್ರೆ ಆಯ್ತು. ಅಲ್ಲ ರೀ, ಆ ಹುಡುಗರು ಏನ್ ಅಲ್ಲಿ ಹೋಗಿ ನೋಡ್ಯಾವ ಬಿಟ್ಟವ, ಅವಕ್ಕೇನ್ ಗೊತ್ತಾಗುತ್ತೆ? ನೀವು ಹೇಳಿದ್ದಕ್ಕೆ ಹ್ಞೂ ಅಂತವು, ಮೊದ್ಲ ನಿಮ್ಮ ಮಾತಂದ್ರೆ ಅಷ್ಟೇ ಕೇಳ್ತಾವು. ನನ್ನೊಂದು ನಮ್ನಿ ಶತ್ರುನ್ ಮಾಡ್ಬಿಟ್ಟಿರ ಅವ್ರ ಮುಂದೆ, ನಾ ಹೇಳ್ದೊಂದು ಕೇಳಂಗಿಲ್ಲ. ಈಗ ನಿಮ್ ಹೇಳಿದ್ ಹ್ಞೂ ಅಂತವು, ಅಲ್ಲಿ ಹೋದ್ಮೇಲೆ ಪಾಪ ಅನ್ಬಸ್ತಾವು. ಅವಕ್ಕೇನ್ ಗೊತ್ತಾಗುತ್ತೆ? ಬ್ಯಾಡ್ರಿ, ನಾ ಹೇಳಕ್ ಕೇಳ್ರಿ, ಸ್ವಲ್ಪ ದಿವ್ಸ ದುಡ್ವಲ್, ಅವಾಗ ಕಳ್ಸೋಣ ಅಂತ. ನಾನು ಹೋಗಿ ನಿನ್ನ ಕೇಳಿ ನಾನು ಪರ್ಮಿಷನ್ ತಗೊಂಡ್ ಮಾಡ್ಬೇಕಾ? ಏನ ಹೇಳೋಣ ಅಂತ ಹೇಳ್ದೆ, ಆದ್ರೆ ನೀನ್ ತಿಳ್ಕೊಂಡು ನಿನ್ನ ಕೇಳಿ ಎಲ್ಲ ಮಾಡ್ತೀನಿ ಅಂತ ಏನಿಲ್ಲ. ನನ್ನ ನಿರ್ಧಾರನೇ ಕಡೆದು, ನನ್ನ ನಿರ್ಧಾರನೇ ಎಲ್ಲ. ನಾನಂತೂ ಹೋಗ್ಬಿಡ್ತೀನಿ, ನೀನೇನಾರ ಮಾಡ್ಕೊ. ಅಲ್ಲ, ಹುಡುಗರನ್ನ ಕೇಳ್ತಂದ್ರಲ್ಲ, ಹುಡುಗರನ್ನ ಕೇಳ್ರಿ, ಅವು ಒಪ್ಪಿದ್ರೆ ಕರ್ಕೊಂಡೋಗ್ರಿ, ಹಂಗ ಇದು ಮಾಡ್ಬೇಡ್ರಿ, ಮಕ್ಕಳ ಮನಸ್ಸನ್ನ ಇದು ಮಾಡ್ಬೇಡ್ರಿ. ನಾ ಹೇಳಿದ್ನಲ್ಲ, ನನ್ನ ಮಕ್ಕಳು ನಾ ಹೇಳಿದ್ದು ಕೇಳ್ತಾರೆ. ನಾವು ಉಗುಳು ಹಾಕಿದ್ರೆ ದಾಟೋದಿಲ್ಲ ಅವರು. ನನ್ನ ಮ್ಯಾಗ ನನ್ನ ಮಕ್ಕಳ ಮ್ಯಾಗ ನಂಬಿಕೆ ಐತಿ. ನೀನ್ ಬಿಟ್ಟುಬಿಡು. ನಿನ್ನ ಮಾತು ಕೇಳಿ ನಾನು ಏನಾರ ನೀನ್ ಕೇಳಿದ್ರೆ ನಾವು ಹುಚ್ಚಕ್ಕೆ ನನ್ನ ಮಕ್ಕಳ ಭವಿಷ್ಯ ಹಾಳಾಕತಿ. ನಿನ್ನ ಮಾತು ಯಾವನ್ ಕೇಳ್ತಾನ? ಹಿಂಗ ನಿಂದು ಯಾವ ನೋಡು ಅಡ್ಡಗಳು ಹಾಕೋದ ನಿಂದಾತು. ಸರಿ, ನೀನ್ ಹೇಳಿನಲ್ಲ, ಅದ ತಪ್ಪು. ಇನ್ ಯಾವ್ದನ್ನು ಹೇಳಕ್ಕೂ ಹೋಗಿಲ್ಲ. ಅಲ್ಲ ಅಯ್ಯವ್ವ ದೇವ್ರೆ, ಏನಯ್ಯವ ಇವ್ರಿಗೆ ಏನ್ ಹತ್ತಿದೆ ಯವ್ವ? ಸಣ್ಣ ಸಣ್ಣ ಹುಡುಗರನ್ನ ಬಿಡಿದಂತಾರ. ಅಲ್ಲ ಅದು ಹೆಣ್ಣುಳಿಗೆ ಹಾಕಿದ್ರು ಅರಿವಿಲ್ಲ ಇವರಿಗೆ. ಯವ್ವ ಏನು ಓದ್ಸದತ್ತಿತ್ತೆ ಯವ್ವ ಇವರಿಗೆ?